9ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಮೌಲ್ಯಾಂಕನ March 2024 model question paper with answers. Thank you so much students for all this support. Any doubts or anything else, please see to that you leave a comment so that I can work on it and I can bring the video to you as soon as possible. ನಿಮ್ಮ ಪುಸ್ತಕದಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಪದ್ಯ ಓದಿದ್ದೀರಲ್ಲ, ಇವರೇ ಅದನ್ನು ಬರೆದವರು. ಈ ಮೇಲಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವಿಭಕ್ತಿ. ಆಪ್ಷನ್ ಎ ಪ್ರಥಮ, ಆಪ್ಷನ್ ಬಿ ದ್ವಿತೀಯ, ಆಪ್ಷನ್ ಸಿ ಷಷ್ಠಿ, ಆಪ್ಷನ್ ಡಿ ಸಪ್ತಮಿ. ಸರಿಯಾದ ಉತ್ತರ ಸಪ್ತಮಿ. ಒಂದಿಷ್ಟು ಹಾಲು ಕುಡಿದು ಹೋಗಬೇಕು. ಈ ವಾಕ್ಯದಲ್ಲಿ ಅನುಸ್ವಾರ ಹೊಂದಿದ ಪದ ಗುರುತಿಸಿ. ಹಾಲು ಅಥವಾ ಕುಡಿದು ಅಥವಾ ಒಂದಿಷ್ಟು ಅಥವಾ ಹೋಗಬೇಕು. ಸರಿಯಾದ ಉತ್ತರ ಒಂದಿಷ್ಟು. ಪಿಳಿ ಪಿಳಿ ಗಿಳಿಗೊಂಬೆ ಚಂದ. ಇಲ್ಲಿ ಪಿಳಿ ಪಿಳಿ ಪದವು ದ್ವಿರುಕ್ತಿಯ ಅಥವಾ ಅನುಕರಣಾವ್ಯಯವ ಅಥವಾ ಜೋಡು ನುಡಿ ಅಥವಾ ನುಡಿಗಟ್ಟು. ಸರಿಯಾದ ಉತ್ತರ ಆಪ್ಷನ್ ಬಿ ಅನುಕರಣಾವ್ಯಯ. ದೇವಸುಂದರಿಯಂತಿದ್ದ ಬೆಸ್ತರ ಹುಡುಗಿಯ ಮೇಲೆ ಶಾಂತನುವಿಗೆ ಆಸೆಯಾಯಿತು. ಇಲ್ಲಿ ಆಸೆಯಾಯಿತು ಪದವು ಆಗಮ ಸಂಧಿ ಅಥವಾ ಆದೇಶ ಸಂಧಿ ಅಥವಾ ಗುಣಸಂಧಿ ಅಥವಾ ಲೋಪಸಂಧಿ. ಸರಿಯಾದ ಉತ್ತರ ಆಪ್ಷನ್ ಎ ಆಗಮ ಸಂಧಿ. ಗದ್ಯ ಮತ್ತು ಪದ್ಯದ ಭಾಗಗಳನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಯಾಣಕ್ಕಾಗಿ ಪ್ರಯಾಣ ಎನ್ನುವ ಶೋಕಿಲಾಲನು ನಾನಲ್ಲ. ಇಲ್ಲಿಯವರೆಗೆ ನಾನು ಸಂದರ್ಶಿಸಿದ ಸ್ಥಳಗಳಾಗಲಿ ನಾಡಿನವರ ಬಾಯಲ್ಲೆಲ್ಲ ನಲಿಯುತ್ತಿರುವ ಸ್ಥಳಗಳು. ನನ್ನ ಮಟ್ಟಿಗೆ ನಕಾಶದೊಳಗಿನ ಹೆಸರುಗಳು ಮಾತ್ರ. ಪ್ರವಾಸ ಕಥನಗಳನ್ನು ಅಷ್ಟಿಷ್ಟು ಓದಿದ ನಾನು ಆಯಾ ಊರುಗಳನ್ನು ಪ್ರತ್ಯಕ್ಷ ಕಂಡವರಿಗಿಂತ ಚೆನ್ನಾಗಿ ಬಲ್ಲೆ. ನನ್ನ ಪ್ರವಾಸದ ಕ್ಷೇತ್ರ ಸಣ್ಣದಿರಬಹುದು, ಆದರೆ ಅದರಲ್ಲಿ ನಾನು ಕಂಡ ರಸದ ಒರತೆ ಮಾತ್ರ ದೊಡ್ಡದು. ಜೀವನದಲ್ಲಿ ಕಾಣಸಿಗದ ಸ್ವಾರಸ್ಯ ನನಗೆ ಪ್ರವಾಸದಲ್ಲಿ ದೊರಕಿದೆ. ಬಾಳು ಬರಿದಾಗಿ ಕಂಡಾಗ ಏನಾದರೂ ನೆಪ ಹೂಡಿ ಪ್ರವಾಸ ಕೈಗೊಳ್ಳುತ್ತೇನೆ. ಪ್ರವಾಸವೆಂದರೆ ನನಗೆ ಅದೊಂದು ಸುಖ ಪ್ರಸಂಗ. ಲೇಖಕರು ತಾವು ಯಾವ ರೀತಿಯ ಪ್ರಯಾಣಿಕರಲ್ಲ ಎಂದಿದ್ದಾರೆ. ಪ್ರಯಾಣಕ್ಕಾಗಿ ಪ್ರಯಾಣ ಮಾಡುವ ಶೋಕಿಲಾಲ ಪ್ರಯಾಣಿಕ ನಾನಲ್ಲ ಎಂದು ಹೇಳಿದ್ದಾರೆ. ಜೀವನದಲ್ಲಿ ಎಲ್ಲೂ ಕಾಣದ ಸ್ವಾರಸ್ಯವನ್ನು ಲೇಖಕರು ಎಲ್ಲಿ ಕಂಡುಕೊಂಡಿದ್ದಾರೆ? ಜೀವನದಲ್ಲಿ ಎಲ್ಲೂ ಕಾಣದ ಸ್ವಾರಸ್ಯವನ್ನು ಲೇಖಕರು ಪ್ರವಾಸದಲ್ಲಿ ಕಂಡುಕೊಂಡಿದ್ದಾರೆ. ಲೇಖಕರ ಪ್ರಕಾರ ಪ್ರವಾಸವೆಂದರೆ ಯಾವುದು? ಲೇಖಕರ ಪ್ರಕಾರ ಪ್ರವಾಸವೆಂದರೆ ಅದೊಂದು ಸುಖ ಪ್ರಸಂಗ. ಉರುಸುಗಳು ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿ ಬೆಳೆದು ಅವುಗಳಾಗಿವೆ. ಕಲಬುರಗಿಯ ಖ್ವಾಜಾ ಬಂದೇ ನವಾಜ್ ದರ್ಗಾ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಯಾಗಿದೆ. ಮುಳಬಾಗಿಲು ಪ್ರಾಂತದ ಹಜರತ್ ಬಾಬಾ ಹೈದರಲಿ ಶಾ ಅವರ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕತ್ತಿ ವರಸೆ, ದೊಣ್ಣೆ ವರಸಿ, ಕುಸ್ತಿ, ಕವ್ವಾಲಿ ಕಾರ್ಯಕ್ರಮಗಳು ಸಾಮರಸ್ಯದ ಪ್ರತೀಕಗಳಾಗಿವೆ. ಈ ಗದ್ಯ ಭಾಗವನ್ನು ಓದಿ ಕ್ರಮ ಸಂಖ್ಯೆ 8ರಿಂದ 11ರವರೆಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಉರುಸುಗಳಲ್ಲಿ ಮಿಲನವಾಗಿರುವ ಸಂಸ್ಕೃತಿಗಳು ಯಾವುವು? ಉರುಸುಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಿಲನವಾಗಿದೆ. ಖ್ವಾಜಾ ಬಂದೇ ನವಾಜ್ ದರ್ಗಾ ಯಾವುದಕ್ಕೆ ಪುರಾವೆಯಾಗಿದೆ? ಖ್ವಾಜಾ ಬಂದೇ ನವಾಜ್ ದರ್ಗಾ ಧರ್ಮ ಸಮನ್ವಯ ಸೃಷ್ಟಿಗೆ ಪುರಾವೆಯಾಗಿದೆ. ಹಜರತ್ ಬಾಬಾ ಹೈದರಲಿ ಶಾ ಅವರ ಉರುಸ್ ಪ್ರದರ್ಶನಗೊಳ್ಳುವ ಪ್ರಾಂತ್ಯ ಯಾವುದು? ಹಜರತ್ ಬಾಬಾ ಹೈದರಲಿ ಶಾ ಅವರ ಉರುಸ್ ಪ್ರದರ್ಶನಗೊಳ್ಳುವ ಪ್ರಾಂತ್ಯ ಮುಳಬಾಗಿಲು. ಕೋಮು ಸಾಮರಸ್ಯಕ್ಕೆ ಉರುಸ್ನಲ್ಲಿ ಯಾವ ಯಾವ ಕಲೆಗಳು ಪ್ರದರ್ಶನಗೊಳ್ಳುತ್ತವೆ? ಕೋಮು ಸಾಮರಸ್ಯಕ್ಕೆ ಉರುಸ್ನಲ್ಲಿ ಕತ್ತಿ ವರಸೆ, ದೊಣ್ಣೆ ವರಸಿ, ಕುಸ್ತಿ ಮತ್ತು ಕವ್ವಾಲಿ ಕಲೆಗಳು ಪ್ರದರ್ಶನಗೊಳ್ಳುತ್ತವೆ. ವಿದ್ಯಾಂಟವಿಯಲ್ಲಿ ಇದ್ದಳು ಶಬರಿ, ರಾಮನ ಕನಸೆ ಮರವಾಗಿ, ಮರದಲ್ಲರಳಿದವು ಹೂವುಗಳು, ರಾಮನಾಮವೇ ಜೇನಾಗಿ. ಈ ಪದ್ಯ ಭಾಗವನ್ನು ಓದಿ ಕ್ರಮ ಸಂಖ್ಯೆ 12ರಿಂದ 14ರವರೆಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಶಬರಿ ಎಲ್ಲಿ ವಾಸವಾಗಿದ್ದಳು? ಶಬರಿ ವಿದ್ಯಾಂಟವಿಯಲ್ಲಿ ವಾಸವಾಗಿದ್ದಳು. ಶಬರಿಗೆ ರಾಮನಾಮವು ಹೇಗೆ ಪರಿಣಮಿಸಿತು?
ಶಬರಿಗೆ ರಾಮನಾಮವು ಜೇನಾಗಿ ಪರಿಣಮಿಸಿತು. ಕನಸೇ ಮರದಲ್ಲರಳಿದವು ಹೂಗಳು ಎಂಬ ಸಾಲು ಯಾರನ್ನು ಕುರಿತು ಹೇಳುವುದನ್ನು ತಿಳಿಸುತ್ತದೆ? ಕನಸೇ ಮರದಲ್ಲರಳಿದವು ಹೂಗಳು ಎಂಬ ಸಾಲು ರಾಮನ ಕುರಿತು ಹೇಳುವುದನ್ನು ತಿಳಿಸುತ್ತದೆ. ಮುಗಿಲು ಚಂದ ಮಳೆಯು ಚಂದ, ತೊಯ್ದು ಗುಡ್ಡ ಬೆಟ್ಟ ಚಂದ, ಮಿಟ್ಟೆ ಹೂ ಪಕಳೆ ಚಂದ, ಮೊಟ್ಟೆ ಚಂದ ಹಕ್ಕಿ ಚಂದ, ಎಲ್ಲಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚಂದ. ಈ ಪದ್ಯ ಭಾಗವನ್ನು ಓದಿ ಕ್ರಮ ಸಂಖ್ಯೆ 15ರಿಂದ 16ರವರೆಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಕವಯತ್ರಿಗೆ ಚಂದವಾಗಿ ಕಂಡ ಪ್ರಕೃತಿಯ ಅಂಶಗಳು ಯಾವುವು? ಕವಯಿತ್ರಿಗೆ ಚಂದವಾಗಿ ಕಂಡ ಅಂಶಗಳೆಂದರೆ ಮುಗಿಲು, ಮಳೆ, ಗುಡ್ಡ, ಬೆಟ್ಟ, ಮಿಟ್ಟೆ ಹೂ ಪಕಳೆ, ಮೊಟ್ಟೆ ಮತ್ತು ಹಕ್ಕಿ. ಕವಯಿತ್ರಿಗೆ ಎಲ್ಲದಕ್ಕಿಂತಲೂ ಚಂದವಾಗಿ ಕಂಡದ್ದು ಯಾವುದು? ಕವಯಿತ್ರಿಗೆ ಎಲ್ಲದಕ್ಕಿಂತಲೂ ಚಂದವಾಗಿ ಕಂಡದ್ದು ಅವರ ಮನೆಯ ತೊಟ್ಟಿಲಿನ ತೊದಲು. ಗದ್ಯ ಮತ್ತು ಪದ್ಯ ಭಾಗಗಳನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಕುವೆಂಪು ಅವರು ತಮ್ಮ ಮಕ್ಕಳಿಗೆ ಭಿಕ್ಷಕ್ಕೆ ಬರುವರೆಲ್ಲ ಸಾಧಾರಣವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆಯೇ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು, ಇಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು ಆಗಿರುತ್ತಾರೆ. ಆದ್ದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬಾರದು ಎಂದು ಹೇಳುತ್ತಿದ್ದರು. ಮಕ್ಕಳು ಅವರ ಬೋಧನೆಯನ್ನು ಶಿರಸಾವಹಿಸಿ ಯಾರು ಮನೆಗೆ ಬಂದರೂ ಮುಂದೆ ಹೋಗಪ್ಪ ಎಂದು ಕೂಗುತ್ತಿದ್ದರು. ಒಂದು ಸಾರಿ ಬಿಳಿಯ ಅಡ್ಡ ಪಂಚೆ, ಬಿಳಿಯ ಅಂಗಿ, ಮೈ ಮೇಲೆ ನಸು ಕಂದು ಬಣ್ಣದ ಧೋತ್ರ ಮತ್ತು ಬಲಗೈಯಲ್ಲಿ ದೊಡ್ಡ ಜೋಳಿಗೆಯಂಥ ಚೀಲ ಇದ್ದವರೊಬ್ಬ ಮನೆಯ ಚಿಕ್ಕ ಗೇಟನ್ನು ತೆರೆಯಲು ಸಾಹಸ ಪಡುತ್ತಿದ್ದರು. ಈ ಪದ್ಯ ಭಾಗವನ್ನು ಓದಿ ಕ್ರಮ ಸಂಖ್ಯೆ 17ರಿಂದ 18ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕುವೆಂಪು ಅವರು ಭಿಕ್ಷೆ ನೀಡಿ ಪ್ರೋತ್ಸಾಹಿಸಬಾರದು ಎಂದು ಹೇಳಲು ಕಾರಣವೇನು? ಕುವೆಂಪು ಅವರ ಪ್ರಕಾರ ಭಿಕ್ಷಕ್ಕೆ ಬರುವರೆಲ್ಲ ಸಾಧಾರಣವಾಗಿ ಮೋಸಗಾರರು ಅಥವಾ ಕದಿಯಲು ಏನಾದರೂ ಇದೆಯೇ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು, ಇಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು ಆಗಿರುತ್ತಾರೆ. ಆದ್ದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸಬಾರದು ಎಂದು ಹೇಳುತ್ತಾರೆ. ಮನೆಯ ಚಿಕ್ಕ ಗೇಟನ್ನು ತೆರೆಯಲು ಸಾಹಸ ಪಡುತ್ತಿದ್ದ ವ್ಯಕ್ತಿಯ ವೇಷಭೂಷಣಗಳನ್ನು ತಿಳಿಸಿ. ಮನೆಯ ಚಿಕ್ಕ ಗೇಟನ್ನು ತೆರೆಯಲು ಸಾಹಸ ಪಡುತ್ತಿದ್ದ ವ್ಯಕ್ತಿಯು ಬಿಳಿಯ ಅಡ್ಡಪಂಚೆ, ಬಿಳಿಯ ಅಂಗಿ, ಮೈ ಮೇಲೆ ನಸು ಕಂದು ಬಣ್ಣದ ಧೋತ್ರ ಮತ್ತು ಬಗಲಲ್ಲಿ ದೊಡ್ಡ ಜೋಳಿಗೆಯಂಥ ಚೀಲ ಹೊಂದಿದ್ದ. ಈ ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿ ಹೆಸರು ಬರೆದು ಇವರು ಧರ್ಮ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನೀಡಿದ ಹೇಳಿಕೆಯನ್ನು ಬರೆಯಿರಿ. ಚಿತ್ರದಲ್ಲಿರುವ ವ್ಯಕ್ತಿ ಐನ್ಸ್ಟೈನ್. ಇವರು ಧರ್ಮ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ಜ್ಞಾನವಿಲ್ಲದ ಧರ್ಮ ಕುರುಡು ಎಂದು ಹೇಳಿದ್ದಾರೆ. ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ. ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ, ಬೆಟ್ಟ ಅವನಿಂದ ನಿರ್ಮಿತವಲ್ಲ. ಅದಕ್ಕೆ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ, ಮೇಲೇರಿ ನಿಲ್ಲುತ್ತೇನೆ. ಈ ಪದ್ಯ ಭಾಗವನ್ನು ಓದಿ ಕ್ರಮ ಸಂಖ್ಯೆ 20ರಿಂದ 21ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ಏಕೆ ತೋರಿಸಬೇಕಾಗಿದೆ? ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ ಏಕೆಂದರೆ ಅಟ್ಟವನ್ನು ಮನುಷ್ಯ ಕಟ್ಟಿರುತ್ತಾನೆ, ಬೆಟ್ಟವು ನಿಸರ್ಗ ನಿರ್ಮಿತವಾಗಿರುತ್ತದೆ. ಅದಕ್ಕೆ ಅಸಾಧ್ಯವಾದ ಬೆಟ್ಟ ಹತ್ತಿ ಮೇಲೇರಿ ತೋರಿಸಬೇಕಾಗಿದೆ. ಅಟ್ಟ ಮತ್ತು ಬೆಟ್ಟದ ನಡುವಿನ ವ್ಯತ್ಯಾಸಗಳನ್ನು ಕವಿ ಹೇಗೆ ಗುರುತಿಸಿದ್ದಾನೆ? ಅಟ್ಟವನ್ನು ಮನುಷ್ಯ ನಿರ್ಮಿಸುತ್ತಾನೆ, ಆದರೆ ಬೆಟ್ಟ ಮನುಷ್ಯನಿಂದ ನಿರ್ಮಿತವಾಗಿರುವುದಿಲ್ಲ. ಅದು ನಿಸರ್ಗದಿಂದ ನಿರ್ಮಿತವಾಗಿರುತ್ತದೆ. ಮನುಷ್ಯ ನಿರ್ಮಿತ ಅಟ್ಟವನ್ನು ಹತ್ತುವುದು ಸುಲಭ, ಆದರೆ ಬೆಟ್ಟವನ್ನು ಹತ್ತುವುದು ಕಷ್ಟ ಎಂದು ಹೇಳಿದ್ದಾರೆ. ಈ ಚಿತ್ರದ ಸನ್ನಿವೇಶ ವ್ಯಕ್ತಪಡಿಸುವ ಅಂಶಗಳನ್ನು ಬರೆಯಿರಿ. ಈ ಚಿತ್ರದಲ್ಲಿ ತಾಯಿಯು ಮಗುವನ್ನು ಮಲಗಿಸುವ ಸನ್ನಿವೇಶವನ್ನು ತೋರಿಸಲಾಗಿದೆ. ಅಳುತ್ತಿರುವ ಮಗುವಿಗೆ ಜೋಗುಳ ಹಾಡಿ ತೊಟ್ಟಿಲು ತೂಗುತ್ತಾ ಮಲಗಿಸುತ್ತಿದ್ದಾಳೆ. ರಾಷ್ಟ್ರಕವಿಯನ್ನು ಹೆಸರಿಸಿ
ವಿದ್ಯೆಯ ಕರ್ತವ್ಯವನ್ನು ಕುರಿತು ಇವರು ನೀಡಿದ ಒಂದು ಸಂದೇಶವನ್ನು ಬರೆಯಿರಿ. ಚಿತ್ರದಲ್ಲಿ ತೋರಿಸಿರುವ ರಾಷ್ಟ್ರಕವಿಯ ಹೆಸರು ಕುವೆಂಪು. ಕುವೆಂಪು ಅವರು ಮನುಷ್ಯನನ್ನು ವಿಶ್ವ ಮಾನವನಾಗಿ ಮಾಡಬೇಕೆಂದು ಹೇಳಿದ್ದಾರೆ. ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಹೆಸರಿಸಿ ಇವರ ಒಂದು ಸಾಧನೆ ತಿಳಿಸಿ. ಚಿತ್ರದಲ್ಲಿರುವ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯ. ಇವರು ಮೈಸೂರಿನ KRS ಡ್ಯಾಮ್ ಅನ್ನು ನಿರ್ಮಿಸಿದ್ದಾರೆ. ಚಿತ್ರದಲ್ಲಿರುವ ಸಾಹಿತಿಯನ್ನು ಹೆಸರಿಸಿ ಇವರ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಚಿತ್ರದಲ್ಲಿರುವ ಸಾಹಿತಿ ಹೆಸರು ಅಬ್ದುಲ್ ರಶೀದ್. ಅವರು 1965ರಲ್ಲಿ ಸೊಂಟಿಕೊಪ್ಪದಲ್ಲಿ ಜನಿಸಿದರು. ಇವರು ಬರೆದ ಕೃತಿಗಳೆಂದರೆ ಹಾಲು ಕುಡಿದ ಹುಡುಗ, ಪ್ರಾಣ ಪಕ್ಷಿ ಮತ್ತು ಜೇನು ಕುರುಬರ ತಾಯಿ. ಇವರಿಗೆ ಲಂಕೇಶ್ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಯಾವಾಗೋ ಕೋಳಿ ಕೂಗುವುದು ಏಳಿ, ತಡವೇಕೆ ಪಾನ ಕೇಳಿ, ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ, ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀ ತಕ್ಷಣವೂ ಮರಳಿ, ಹೋದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ. ಕೋಳಿ ಯಾವಾಗ ಬೇಕಾದರೂ ಕೂಗಬಹುದು, ಕೋಳಿ ಕೂಗಿನಿಂದಲೇ ಎದ್ದೇಳಬೇಕು, ತಡ ಮಾಡಬೇಡಿ. ನಿಮ್ಮ ಜೀವನದ ಸಾಧನೆಯ ಅಂಗಡಿಗೆ ನೀವೇ ಮಾಲೀಕರು. ನೀವೇ ಬೇಗ ಎದ್ದು ಅದರ ಬೀಗ ತೆಗೆದು, ಜೀವನವು ನದಿಯ ಹಾಗೆ, ಮರಣ ಎನ್ನುವುದು ಯಾರ ಕೈಯಲ್ಲೂ ಇಲ್ಲ. ಸಾವು ಬಂದ ಕ್ಷಣ ಎಲ್ಲರೂ ಹೋಗಲೇಬೇಕು. ಸಮಯವನ್ನು ಹಾಳು ಮಾಡದೆ ಏನಾದರೂ ಸಾಧಿಸಲೇಬೇಕು ಎನ್ನುವ ಈ ಪದ್ಯದ ಸಾರಾಂಶ. ಈ ಚಿತ್ರವನ್ನು ಗುರುತಿಸಿ ಬೆಳಗಿನ ಜಾವದ ಸನ್ನಿವೇಶವನ್ನು ನಿಮ್ಮೂರಿನ ಬೆಳಗಿನ ವರ್ಣನೆಯೊಂದಿಗೆ ಹೋಲಿಸಿ ಬರೆಯಿರಿ. ಬೆಳಗಿನ ಜಾವ ಒಂದು ಸುಂದರವಾದ ರಮಣೀಯ ದೃಶ್ಯವಾಗಿರುತ್ತದೆ. ತಂಪಾದ ಗಾಳಿ, ಚಿಲಿಪಿಲಿ ಹಕ್ಕಿಗಳ ಕಲರವ, ನಿಸರ್ಗ ಮನೋಹರವಾಗಿರುತ್ತದೆ. ನಮ್ಮೂರಲ್ಲಿ ಬೆಳಗಾಗುತ್ತಲೇ ದೇವಸ್ಥಾನದಲ್ಲಿ ದೇವರ ನಾಮ ಮೊಳಗುತ್ತದೆ. ಕೋಳಿ ಕೂಗುವ ಸದ್ದು, ಸುತ್ತಲೂ ಹಸಿರು ವಾತಾವರಣ, ಗಾಢ ನಿದ್ದೆಯಿಂದ ನಮ್ಮನ್ನು ಎಬ್ಬಿಸಲು ಅಮ್ಮ ಹರಸಾಹಸ ಪಡುತ್ತಾಳೆ. ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅಥವಾ ಆಳಾಗಿ ದುಡಿ ಅರಸನಾಗಿ ಉಣ್ಣು. ಆಳಾಗಿ ದುಡಿ ಅರಸನಾಗಿ ಉಣ್ಣು ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆಗಳು ಸುಳ್ಳಾಗದು. ಕೆಲಸ ಯಾವುದೇ ಇರಲಿ ಶ್ರದ್ಧೆ ನಿಷ್ಠೆಯಿಂದ ದುಡಿಯಬೇಕು. ಕಷ್ಟಪಟ್ಟರೆ ಮಾತ್ರ ದೊರೆಯುತ್ತದೆ. ನಿಮ್ಮ ಶ್ರಮ ಒಳ್ಳೆಯ ಆದಾಯವನ್ನು ತಂದುಕೊಡುತ್ತದೆ. ಅದರಿಂದ ಸುಖ ಜೀವನ ನಡೆಸಬಹುದು. ಅರಸನಂತೆ ನಿಮ್ಮ ಇಷ್ಟದ ಹಾಗೆ ಜೀವನ ನಡೆಸಬಹುದು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ನೊಂದು ವಿಡಿಯೋ ಇದೆ, ಅದರಲ್ಲಿ ಗಾದೆ ಮಾತುಗಳನ್ನು ನಾನು ತುಂಬ ವಿಸ್ತರಿಸಿ ಬರೆದಿದ್ದೀನಿ. ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. DLN ಎಂದರೆ ಪಾಂಡಿತ್ಯ, ಪಾಂಡಿತ್ಯವೆಂದರೆ DLN. ಈ ವಾಕ್ಯವನ್ನು ಡಾಕ್ಟರ್ ಮಲ್ಲೇಶಪ್ಪ ಮಡಿವಾಳಷ್ಟ ಕಲಬುರಗಿ ಅವರು ಬರೆದ ಪಾಂಡಿತ್ಯದ DL ನರಸಿಂಹಾಚಾರ್ ಎಂಬ ಪಾಠದಿಂದ ಆರಿಸಲಾಗಿದೆ. ಇದು ಲೇ ನಂ ಶ್ರೀ ಅವರ ಅಭಿಪ್ರಾಯವಾಗಿರುತ್ತದೆ. ಆಗಿನ ಕಾಲದ ಮತ್ತೊಬ್ಬ ವಿದ್ವಾಂಸರಾದ ಅವರು DL ನರಸಿಂಹಾಚಾರ್ಯರನ್ನು ಪ್ರಶಂಸಿಸಿದ್ದಾರೆ. ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರೆಯುತ್ತದೆ. ಈ ವಾಕ್ಯವನ್ನು AR ಕೃಷ್ಣಶಾಸ್ತ್ರಿ ಅವರು ಬರೆದ ಭೀಷ್ಮ ಪ್ರತಿಜ್ಞೆ ಎಂಬ ಪಾಠದಿಂದ ಆರಿಸಿದೆ. ಈ ಮಾತನ್ನು ದೇವವ್ರತ ಹೇಳುತ್ತಾನೆ. ಶಾಂತನುವಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡಲು ಇದ್ದ ಕೆಲವು ಸಂದೇಹಗಳ ಬಗ್ಗೆ ದಶರಾಜ ತಿಳಿಸಿದಾಗ ದೇವವ್ರತ ಪ್ರತಿಜ್ಞೆ ಮಾಡುತ್ತಾ ಹೇಳಿದ ಮಾತು ಇದು: ಉಸಿರಾಡದೆ ನಿಂತರು ಜನರೆಲ್ಲ. ಈ ವಾಕ್ಯವನ್ನು ಕುವೆಂಪು ಅವರು ಬೊಮ್ಮನಹಳ್ಳಿ ಕಿಂದರ ಜೋಗಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಜೋಗಿ ಊರಿನಲ್ಲಿದ್ದ ಇಲಿಗಳನ್ನೆಲ್ಲ ತುಂಗಾ ನದಿಯ ಕಡೆಗೆ ಕರೆದುಕೊಂಡು ಹೋಗುವ ವಿಸ್ಮಯವನ್ನು ನೋಡುತ್ತಾ ನಿಂತ ಜನರ ಬಗ್ಗೆ ಹೇಳಲಾಗಿದೆ. ಬಡವನ ಮನೆಗೆ ಸಿರಿ ಬರಲಿ. ಈ ವಾಕ್ಯವನ್ನು ಜಾನಪದರ
ಹೊನ್ನೆಯ ಮರದ ನೆರಳು ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ಜನಪದರು ಹೇಳುತ್ತಾ ಮಾರುತ ಪೈರು ತೆನೆಯಾದಾಗ ಸಿರಿಯಿಂದ ಬಡವನ ಮನೆ ಸಿರಿತನದಿಂದ ತುಂಬುತ್ತದೆ ಎಂದಾಗ ಈ ಮಾತು ಬರುತ್ತದೆ. ದೃಢ ಭಕ್ತರ ನುಡಿಗಡಣವೇ ಕಡೆಗೀಲು ಕಾಣೆ ರಾಮನಾಥ. ಈ ವಾಕ್ಯವನ್ನು ಜೇಡರ ದಾಸಿಮಯ್ಯನವರ ವಚನಗಳು ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಮನುಷ್ಯನನ್ನು ಉಳುವಂತೆ ಯಾವುದು ರಕ್ಷಣೆ ನೀಡುತ್ತದೆ ಎಂದು ಹೇಳುವಾಗ ಈ ಸಂದರ್ಭ ಬಂತು. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಇದ್ದ ಮಾತನಾಡು ನಾಲಗೆ ಹಿಡಿ ದೊದ್ದರೂ ಹುಸಿಬೇಡ ನಾಲಿಗೆ, ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನ್ನು ಬುದ್ಧಿಯಲ್ಲಿರು ಕಂಡ್ಯಾ ನಾಲಿಗೆ. ಅಥವಾ ಬಡವರ ಮಾತಿಗೆ ನಾಲಗೆ ನೀ ಕಡುಚತುರ ನುಡಿಯದಿರು ನಾಲಿಗೆ, ಹಿಡಿದುಕೊಂಡವರು ಯಮನ ಭಟರು ನಿನ್ನ ನುಡಿ ಕಂಡ್ಯಾ ಹರಿಯೆಂದು ನಾಲಿಗೆ. ಈ ಕೆಳಗಿನ ಪ್ರಶ್ನೆಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಚಿತ್ರವನ್ನು ಗಮನಿಸಿ ಅರಳಿಕಟ್ಟೆಯ ಉಪಯೋಗಗಳನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ಬರೆಯಿರಿ. ಅಥವಾ ಮರಗಳು ನಮಗಾಗಿ ಭೂಮಿಗಿಳಿದ ವರಗಳಾಗಿವೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಉತ್ತರ ಬರೆಯಿರಿ. ಮರಗಳು ನಮಗಾಗಿ ಭೂಮಿಗಿಳಿದ ವರಗಳಾಗಿವೆ. ಮರಗಳು ತನ್ನ ಪ್ರತಿ ಹಂತದ ಬೆಳವಣಿಗೆಯಲ್ಲೂ ನಮಗೆ ಹಲವು ಉಪಯೋಗವನ್ನು ಉಸಿರಾಡಲು ಗಾಳಿ ಮರಗಳಿಂದಲೇ ದೊರೆಯುತ್ತದೆ. ಅನೇಕ ಮರಗಳು ಹಣ್ಣು ಹಂಪಲುಗಳನ್ನು ನೀಡಿ ಪ್ರಾಣಿ ಪಕ್ಷಿ ಮತ್ತು ಮನುಷ್ಯ ಕುಲಕ್ಕೆ ಆಶ್ರಯವಾಗಿವೆ. ಕಾಲಕಾಲಕ್ಕೆ ಮಳೆಯಾಗಲು ಮರಗಳ ಪಾತ್ರ ತುಂಬಾ ದೊಡ್ಡದು. ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೆ ಮರಗಳ ಅಗತ್ಯವಿದೆ. ಕೂಸು ಕಂದಯ್ಯನಿಗೆ ತೊಟ್ಟಿಲು ಮಾಡಲು ಮರ ಬೇಕು. ಸತ್ತ ಮನುಷ್ಯನ ಚಟ್ಟಕ್ಕೂ ಮರ ಬೇಕು. ಬಿಸಿಲಿನ ಬೇಗೆಯನ್ನು ಮರ ತಂಪು ಗಾಳಿಯಿಂದ ನೀಗಿಸುತ್ತದೆ. ಸ್ವಚ್ಛಂದ ಗಾಳಿ ಸುಂದರ ವಾತಾವರಣ ನಿರ್ಮಾಣ ಮಾಡುತ್ತದೆ. ಈ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಉಜ್ಜಯಿನಿಯ ರಾಜಕುಮಾರ ಯಶೋಧರ. ತಂದೆ ಯಶೌಘ, ತಾಯಿ ಚಂದ್ರಮತಿ, ಪತ್ನಿ ಅಮೃತಮತಿ. ಯಶೋಧರ ಅಮೃತಮತಿಯರು ಅನ್ಯೋನ್ಯವಾಗಿದ್ದು ಸುಖದಿಂದಿದ್ದರು. ಅತ್ಯಂತ ಚಲುವ ಸುಂದರ ಸಕಲ ವಿದ್ಯಾಪಾರಂಗತ ಹಾಗೂ ಸುಸಂಸ್ಕೃತನಾದ ಯಶೋಧರನ ಪತ್ನಿ ಅಮೃತಮತಿಯು ಕುರೂಪಿಯಾದ ಅಷ್ಟಾವಂಕ ಮಾವಟಿಗನ ಗಾನ ಮಾಧುರ್ಯಕ್ಕೆ ಮನಸೋತು ಪತಿಗೆ ದ್ರೋಹ ಬಗೆಯುವಳು. ಪತ್ನಿಯ ಹೇಯ ಕೃತ್ಯವನ್ನು ಕಂಡಾರೆ ಕಂಡ ಯಶೋಧರನು ಅತ್ಯಂತ ಖಿನ್ನನಾಗುವನು. ತಾಯಿ ಚಂದ್ರಮತಿ ದೇವಿಯು ಪರಿಪರಿಯಾಗಿ ಬೇಡಿಕೊಂಡಾಗ ಮನಸ್ಸಿನ ಖಿನ್ನತೆಗೆ ಕಾರಣವನ್ನು ಹೇಳಲಾಗದೆ ಕಳೆದ ರಾತ್ರಿ ದುಸ್ವಪ್ನವೊಂದನ್ನು ಕಂಡಾಗಿ ಹೇಳುವನು. ಸ್ವಪ್ನದೋಷ ನಿವಾರಣೆಗಾಗಿ ಪ್ರಾಣಿ ಬಲಿಯನ್ನು ಕೊಡಲು ಒಪ್ಪದೆ ತಾಯಿಯ ಸಮಾಧಾನಕ್ಕಾಗಿ ಹಿಟ್ಟಿನಿಂದ ಮಾಡಿದ ಕೋಳಿಯೊಂದನ್ನು ಬಲಿ ಕೊಡಲು ಒಪ್ಪುವನು. ಹಿಟ್ಟಿನ ಕೋಳಿಯಲ್ಲಿ ಬಲಿ ಕೊಟ್ಟಾಗ ಅದರೊಳಗೆ ಅಡಗಿದ್ದ ಬೆಂತರವೊಂದು ಕೂಗಿ ಅಸುನೀಗಿತು. ಇದರಿಂದ ಮತ್ತೂ ಖಿನ್ನನಾದ ಯಶೋಧರನು ಮಗನಾದ ಯಶೋಮತಿಗೆ ಪಟ್ಟಕಟ್ಟಿ ಕಾಡಿಗೆ ತಪಕ್ಕೆ ಹೊರಡಲು ಅನುವಾಗುವನು. ವಿಷಯ ತಿಳಿದ ಅಮೃತಮತಿಯು ಗಂಡ ಹಾಗೂ ಅತ್ತೆಯನ್ನು ವಿಷವಿಕ್ಕಿ ಕೊಲ್ಲುವಳು. ಪ್ರಶ್ನೆಗಳು: ಯಶೋಧರ ರಾಜನ ಸ್ವಪ್ನ ದೋಷ ನಿವಾರಣೆಗೆ ತಾಯಿ ನೀಡಿದ ಉಪದೇಶವನ್ನು ಈಡೇರಿಸಿದ ಸನ್ನಿವೇಶವನ್ನು ನಿಮ್ಮ ಮಾತುಗಳಲ್ಲಿ ವರ್ಣಿಸಿ. ಯಶೋಧರ ರಾಜನ ಸ್ವಪ್ನ ದೋಷದ ನಿವಾರಣೆಗೆ ಅವರ ತಾಯಿ ಪ್ರಾಣಿ ಬಲಿಯನ್ನು ಕೊಡಬೇಕು ಎಂದು ಹೇಳುತ್ತಾಳೆ. ಆದರೆ ಅದಕ್ಕೆ ಒಪ್ಪದ ಯಶೋಧರ ರಾಜನು ತಾಯಿಯ ಸಮಾಧಾನಕ್ಕಾಗಿ ಹಿಟ್ಟಿನಿಂದ ಮಾಡಿದ ಕೋಳಿಯನ್ನು ಬಲಿ ಕೊಡಲು ಒಪ್ಪುವನು. ಅಮೃತಮತಿಯು ತನ್ನ ಗಂಡ ಹಾಗೂ ಅತ್ತೆಯನ್ನು ವಿಷವಿಕ್ಕಿ ಕೊಂದಿದ್ದು ಸರಿಯೇ? ಸ್ಪಷ್ಟ ಕಾರಣಗಳೊಂದಿಗೆ ನಿಮ್ಮದೇ ಮಾತುಗಳಲ್ಲಿ ವಿವರಿಸಿ. ಅಮೃತಮತಿಯು ತನ್ನ ಗಂಡ ಹಾಗೂ ಅತ್ತೆಯನ್ನು ವಿಷವಿಕ್ಕಿ ಕೊಂದಿದ್ದು ತುಂಬಾ ದೊಡ್ಡ ತಪ್ಪು. ಅಮೃತಮತಿ ಅಷ್ಟಾವಂಕ ಮಾವಟಿಗನ ಗಾನ ಮಾಧುರ್ಯಕ್ಕೆ ಮನಸೋತು ತನ್ನ ಪತಿ ಯಶೋಧರನಿಗೆ ದ್ರೋಹ ಮಾಡುತ್ತಾಳೆ. ಇದರಿಂದ ಖಿನ್ನತೆಗೆ ಒಳಗಾದ ಯಶೋಧರ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಕಾಡಿಗೆ ಹೋಗಲು ಸಿದ್ಧನಾಗುತ್ತಾನೆ. ಈ ವಿಷಯ ತಿಳಿದ ಅಮೃತಮತಿ ತನ್ನ ತಪ್ಪುಗಳನ್ನು ಮುಚ್ಚಿ ಹಾಕಲು ತನ್ನ ಗಂಡ ಹಾಗೂ ಅತ್ತೆ ಸಾಯುವಂತೆ ಮಾಡುತ್ತಾಳೆ.
ಈ ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಅರಣ್ಯ ಸಂರಕ್ಷಣೆಯ ಅಗತ್ಯತೆ. ಅರಣ್ಯ ಸಂರಕ್ಷಣೆಯ ಅಗತ್ಯತೆ. ನಾಡು ಉಳಿಯಬೇಕೆಂದರೆ ಅರಣ್ಯಗಳು ಉಳಿವು ಕೂಡ ಅಷ್ಟೇ ಮುಖ್ಯ. ನಮ್ಮೆಲ್ಲರ ಸ್ವಾರ್ಥಕ್ಕಾಗಿ ಕಾಡುಗಳನ್ನು ನಾಶ ಮಾಡುತ್ತಿದ್ದೇವೆ. ನಾವೆಲ್ಲರೂ ಜೊತೆಗೂಡಿ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕು. ಕಾಲಕಾಲಕ್ಕೆ ಮಳೆ, ಸ್ವಚ್ಛಂದವಾಗಿ ಗಾಳಿ ಕಾಡು ನೀಡುತ್ತದೆ. ಅರಣ್ಯವು ಅನೇಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ. ನಾವು ಅದನ್ನು ನಾಶ ಮಾಡಿದರೆ ಪ್ರಾಣಿಗಳು ನಾಡಿಗೆ ಪ್ರವೇಶ ಮಾಡಿ ಅನೇಕ ಬೆಳೆಗಳನ್ನು ನಾಶಪಡಿಸುತ್ತವೆ. ಆಹಾರ ಮತ್ತು ಕುಡಿಯಲು ನೀರು ಕೂಡ ಸಿಗದೆ ಪ್ರಾಣಿ ಪಕ್ಷಿಗಳು ನರಳುತ್ತವೆ. ಕಾಡು ಉಳಿಸಿದ್ದರಿಂದ ಬಿಸಿಲು ವಾತಾವರಣವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಅರಣ್ಯಗಳು ಹೆಚ್ಚು ಇರುವ ಪ್ರದೇಶದಲ್ಲಿ ಮಳೆಯೂ ತುಂಬ ಹೇರಳವಾಗಿ ಬರುತ್ತದೆ. ಆದ ಕಾರಣ ಅರಣ್ಯವನ್ನು ಹೆಚ್ಚು ಸಂರಕ್ಷಣೆ ಮಾಡಬೇಕು. ಈ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ನಿಮ್ಮನ್ನು ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕೌಸರ್ ಎಂದು ಭಾವಿಸಿಕೊಂಡು ಶಾಲಾ ಗ್ರಂಥಾಲಯಕ್ಕೆ ಸಾಹಿತ್ಯದ ಪುಸ್ತಕಗಳನ್ನು ಕಳುಹಿಸಿಕೊಡುವಂತೆ ಜಿಲ್ಲಾ ಗ್ರಂಥಪಾಲಕರಿಗೆ ಪತ್ರ ಬರೆಯಿರಿ. ಅಥವಾ ನಿಮ್ಮನ್ನು ಬೀದರ್ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿ ಆದಿತ್ಯ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಮಕ್ಕಳ ದಿನಾಚರಣೆ ಕುರಿತು ಕಾರವಾರದಲ್ಲಿರುವ ನಿಮ್ಮ ಸ್ನೇಹಿತ ರಮೇಶ್ಗೆ ಪತ್ರ ಬರೆಯಿರಿ. ಇವರಿಂದ ಕೌಸರ್ ಸರ್ಕಾರಿ ಪ್ರೌಢಶಾಲೆ ಧಾರವಾಡ. ಇವರಿಗೆ ಜಿಲ್ಲಾ ಗ್ರಂಥಪಾಲಕರು ಧಾರವಾಡ. ವಿಷಯ: ಸಾಹಿತ್ಯ ಪುಸ್ತಕಗಳನ್ನು ಶಾಲೆಗೆ ಕಳುಹಿಸುವ ಕುರಿತು. ಮಾನ್ಯರೇ, ಮೇಲಿನ ವಿಷಯದಲ್ಲಿ ಉಲ್ಲೇಖಿಸಿದಂತೆ ನಾನು ವಿದ್ಯಾರ್ಥಿ ಕೌಸರ್ ಧಾರವಾಡ ಸರ್ಕಾರಿ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಸಾಹಿತ್ಯದ ಪುಸ್ತಕಗಳ ಕೊರತೆ ಇರುವ ಕಾರಣ ನೀವು ದಯಮಾಡಿ ಪುಸ್ತಕಗಳನ್ನು ಕಳುಹಿಸಿ ಕೊಡಬೇಕಾಗಿ ವಿನಂತಿ. ಧನ್ಯವಾದಗಳು. ತಮ್ಮ ವಿಶ್ವಾಸಿ ಕೌಸರ್. ಆಲ್ ದ ಬೆಸ್ಟ್ ಚಿಲ್ಡ್ರನ್. ಬರೆದು ಪ್ರಾಕ್ಟೀಸ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಕಮೆಂಟ್ಸ್.